ಅದೆಲ್ಲ ಗೊತ್ತಿಲ್ಲ ಎಲ್ಲಿ ಅದು ಯಾರು ಏನು ಅದು ಈಗ ಗೊತ್ತಿಲ್ಲ ಯಾರು ಏನದೇನು ರಾಜ್ಯದ ವಿಷಯ ಅಲ್ಲ, ಏನು ಮಳೆನೂ ಅಲ್ಲ ಬರನೂ ಅಲ್ಲ. ಅದು ಏನದು ಯಾರು ಸಾಮ್ರಾಜ್ಯಗಳಾರ ಯಾರು ಅಡ್ವರ್ಟೈಸ್ ಮಾಡಾರ ಏನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ, ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ, ನಾವು ಹೊಸ ಕಟ್ತಾ ಅದು ಆಗಿದಲ್ಲ. ಈಗಾಗಲೇ 55 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಅದು ನವೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ಸಿಎಂ ಅವರಿಂದ ಅದು ಮತ್ತು ನಮ್ಮ ಮೇಲು ಸೇತುವೆ 500 ಕೋಟಿ ರೂಪಾಯಿ ವಾಪಸ್ ಹೋಗಿದೆ. 50 ಕೋಟಿ ಇಲ್ಲ, ಇದ್ದಿದ್ದೇ 55 ಕೋಟಿ. ನಾವು ಕೇಳಿದ್ದು 200 ಕೋಟಿ ಅಂದ್ರೆ ಒಂದೇ ಕಾಂಪ್ಲೆಕ್ಸ್ ಮಾಡಲಿಕ್ಕೆ 55 ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ, ಸೀಮಿತ ಮಾಡಿದ್ವಿ. 3 ಹಂತದಲ್ಲೇ ಮಾಡಿದ್ವಿ. ಅಲ್ಲ, ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಅವ್ರು. ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ, ಎಲ್ಲ ಜಿಲ್ಲೆಗೆ. ನಿಮ್ಗೆ 200 ಕೊಡಕ್ಕಾಗಲ್ಲ ಅನ್ನೋದ್ರಿಂದ ನಾವು ಅದನ್ನ 3 ಭಾಗ ಮಾಡಿದ್ವಿ. ಈ ಸಾರಿ ತೋತೀವಿ, ಮತ್ತೆ ಮುಂದೆ ತಗೊಳ್ತೀವಿ. ಅಲ್ಲ, ಒಂದೇ ಮಾಡ್ಬೇಕಂತಿತ್ತು, ಅಷ್ಟು ಅವಶ್ಯಕತೆ ಇಲ್ಲ ಅಂತಾರೆ. ಬೇರೆ ಇಲಾಖೆಗೆ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ, ರೆವೆನ್ಯೂ ಇಲ್ಲ. ಅವ್ರವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು. ನಮಗೆ ಅಷ್ಟು ಸೀಮಿತ ಇದೆ, ಅಷ್ಟು ಕೊಟ್ಟಿದ್ದಾರೆ. ಸೊ ಈಗ ಅಷ್ಟಕ್ಕೆ ಮಾಡೋಣ, ಯಾಕಂದ್ರೆ ಅದು ಅಷ್ಟೇ ಒಳ್ಳೇದಾಗ್ತದೆ. ಸರ್, ಈಗ ಈ ನಮ್ದು ನ್ಯಾಷನಲ್ ಹೈವೇ ಹಿರೇಬಾಗೇವಾಡಿ ಭಾಗದಲ್ಲಿ ಸಾಕಷ್ಟೇ ಅಪಘಾತಗಳಾಗ್ತಾ ಇದಾವೆ. ಆ ಘಾಟಲ್ಲಿ ಸರಿಯಾದಂತ ರೀತಿಯಲ್ಲಿ ತಿರುವುಗಳ ಸೂಚನೆಗಳಿಲ್ಲ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಪ್ರತಿ ಸರಿನೂ ಬಸ್ಗಳ ಅಪಘಾತ ಆಗ್ತಾ ಇದಾವೆ, ಅಪಘಾತಗಳಾಗ್ತಾ ಇದಾವೆ ಸರ್. ವಾರದಲ್ಲಿ 1-2-3 ದಿನ ಮಳೆ ಆದ್ರಂತೂ ಕಂಟಿನ್ಯೂ ಆಗ್ತದೆ. ನ್ಯಾಷನಲ್ ಹೈವೇದವ್ರು ಕರ್ತೀವಿ, ಬರ್ತಾರೆ ಇರ್ತಾರೆ 15 ಕಮ್ಮಿ ನಮ್ಮ ಕಡೆ DC ಅವ್ರ ಕಡೆ. ಸೊ ಅದ್ರ ಬಗ್ಗೆ ಪ್ರಿಕಾಷನ್ ತೊಗೊಳಕ್ಕೆ, ಯಾಕಂದ್ರೆ ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ಇದು ಆಗೋದ್ರಿಂದ ಇನ್ನೂ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ. ಸರಣಿ ಅಪಘಾತ ಆಗಿದೆ ಸರ್. ಅವರು ಅದೆಲ್ಲ ತಂದು ಅದು ಎತ್ತುವಂತ ಕೆಲಸ ಫಾಸ್ಟ್ ಆಗುತ್ತಲ್ಲ, ಲೇಟ್ ಆಗೋದ್ರಿಂದ ಆಗಿರ್ಬೋದು. ನೋಡೋಣ, ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಿಕಾಷನ್ ತಗೊಳಕ್ ಹೇಳ್ತಾರೆ ಅವ್ರು ನ್ಯಾಷನಲ್ ಹೈವೇದವ್ರು. ಮತ್ತೆ ಇಲ್ಲಿ ಕೆಲಸ ನಡೀತಾ ಇದೆ, ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿ ಬಿದ್ರು ಕೂಡ ತೆಗೆದು ನೋಡಲ್ಲ ಸರ್. ಯಾವ್ದ್ರೆ ಈ ಕಡೆ ನಮ್ದು ಬೆಳಗಾವಿಯಿಂದ ಹಿಪ್ಪಾನಿ ಕಡೆ ಕೆಲವೊಂದಿಷ್ಟು ಈಗ ಮಳೆ ಸ್ಟಾರ್ಟ್ ಆಗಿದೆ, ತಗ್ಗು ಗುಂಡಿ ಬಿದ್ದಿದ್ದು ಅಟ್ಲೀಸ್ಟ್ ಅದನ್ನು ಮುಚ್ಚುವಂತದ್ದು ಸರ್.